ಈಗ ಅಭ್ಯರ್ಥಿ ಬದಲಾವಣೆಯನ್ನು ನಿಶ್ಚಿತ ಆದಂತಹ ಕಾರಣಕ್ಕಾಗಿ ನೀವು ಚುನಾವಣಾ ಪ್ರಚಾರದಲ್ಲಿ ನಿಮ್ಮ ಯಾವ ರೀತಿ ತೊಡಗಿಸ್ತೀರಿ? ನಾನೊಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಯಾವತ್ತೂ ಈ ಮಾಜಿ ಅಂತ ಹೇಳುವಂಥ ಶಬ್ದವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹಾಲಿ ಯಾವಾಗಲೂ ಬೇಕಾದರೂ ಮಾಜಿ ಆಗ್ಬೋದು. ಆದ ಕಾರಣ ಆ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದಲ್ಲಿ ನಾನು ಚುನಾವಣಾ ಪ್ರಚಾರವನ್ನು ಪಕ್ಷಕ್ಕಾಗಿ ಮಾಡ್ತೀನಿ. ಈಗ ಬೆಂಗಳೂರು ಉತ್ತರಕ್ಕೆ ನಿಮ್ಮಿಂದ ತೆರವಾಗುವಂತಹ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಟಿಕೆಟ್ ಕೊಟ್ಟು ಅಭ್ಯರ್ಥಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವರ ವಿರುದ್ಧ ಚಿಕ್ಕಮಗಳೂರಿನಲ್ಲೂ ಕೂಡ ಒಂದಷ್ಟು ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲೂ ಕೂಡ ಶಾಸಕರುಗಳೇ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಸರ್, ನಾನು ಅಭ್ಯರ್ಥಿಯ ಬಗ್ಗೆ ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಅಭ್ಯರ್ಥಿಯ ಘೋಷಣೆ ಆಗದೆ ಅವರನ್ನು ಅಭ್ಯರ್ಥಿ ಅಂತ ನಾನೇನು ಸ್ವೀಕಾರ ಮಾಡಲಿಕ್ಕೂ ತಯಾರಿಲ್ಲ. ಅವರ ಅಭ್ಯರ್ಥಿ ಘೋಷಣೆ ಆದಮೇಲೆ ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳಿದೆಯೋ ಅದನ್ನೆಲ್ಲವನ್ನು ಸರಿ ಮಾಡಿ ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಅದನ್ನು ನೋಡ್ತೀವಿ. ಈಗ ಇಡೀ ರಾಜ್ಯದಲ್ಲಿ ನೀವು ನಿಮ್ಮ ಮಾಜಿ ಮುಖ್ಯಮಂತ್ರಿಯಾಗಿ ನೀವು ಇನ್ನು ಮುಂದೆ ಓಡಾಟ ಮಾಡ್ತೀರಾ ಹಾಗಾದರೆ ಪಕ್ಷಕ್ಕೆ? ಖಂಡಿತವಾಗಿ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಪಕ್ಷದ ಅಧ್ಯಕ್ಷ ಆಗಿ, ಮಾಜಿ ಕೇಂದ್ರ ಸಚಿವನಾಗಿ, ಮಾಜಿ ವಿರೋಧ ಪಕ್ಷದ ನಾಯಕನಾಗಿ, ಹೀಗೆ ಬೇರೆ ಬೇರೆ ಡಿಗ್ರಿಗಳು ಎಷ್ಟು ಬೇಕಾದರೂ ಮಾಜಿ ಸೇರಿಸುವಂಥದ್ದು ನನ್ನ ಪಾರ್ಟಿ ಕೊಟ್ಟಿದೆ. ಅದರ ಹಿನ್ನೆಲೆಯಲ್ಲಿ ನಾನು ಓಡಾಟ ಮಾಡ್ತೀನಿ. ಈಗ ನಿಮ್ಮ ಟಿಕೆಟ್ ನಿರಾಕರಣೆ ಆಗಿರುವಂಥ ವಿಚಾರ ನಿಮಗೆ ಹೈಕಮಾಂಡೇ ಸೂಚನೆ ಕೊಟ್ಟಿರುವಂಥ ಕಾರಣಕ್ಕೆ ನೀವು ಅದರ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಕ್ಕೆ ಹೋಗ್ತೀರಾ? ಖಂಡಿತವಾಗಿಲ್ಲ. ನಮ್ಮ ಸುಪ್ರೀಂ ಯಾರು ನಮ್ಮ ಪಾರ್ಟಿಯ ಅಧ್ಯಕ್ಷರು ಹೇಳಿದ ಮೇಲೆ ಅದನ್ನು ಯಾವುದೇ ರೀತಿಯಲ್ಲಿ ವಿಶ್ಲೇಷಣೆ ನಾನು ಮಾಡಲಿಕ್ಕೂ ಹೋಗೋದಿಲ್ಲ, ಅದರ ಬಗ್ಗೆ ಮಾತಾಡೋದು ಇಲ್ಲ. ನಿಮ್ಮ ಜೊತೆಯಲ್ಲೇ ನಿಮ್ಮ ಸಹೋದ್ಯೋಗಿಗಳಾಗಿದ್ದಂಥವರಿಗೆ ಬಹುತೇಕ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ವಿಚಾರವೂ ಕೂಡ ಇತ್ತು. ಅವರಿಗೂ ಕೂಡ ಇದೇ ರೀತಿಯಾದಂಥ ಸೂಚನೆಗಳಿದ್ದಿರ್ಬೋದು ಹಾಗಾದ್ರೆ? ಗೊತ್ತಿಲ್ಲ ಸರ್, ನನಗೆ ಫೋನ್ ಮಾಡಿದ್ದಾರೆ, ಬೇರೆಯವರಿಗೆ ಮಾಡಿದ್ದಾರೆ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಳ್ಳಿಕ್ಕೂ ನಾನು ಪ್ರಯತ್ನ ಪಟ್ಟಿಲ್ಲ.